ಪ್ಯಾರಿಸ್ನ ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಫೋಗಟ್ರನ್ನ ಅಮಾನತು ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್, ನೀವು ಭಾರತದ ಹೆಮ್ಮೆ ಮತ್ತು ಭಾರತೀಯರಿಗೂ ಕೂಡ ಸ್ಫೂರ್ತಿ ಎಂದು ಟ್ವೀಟ್ ಮಾಡಿ ಧೈರ್ಯ ತುಂಬಿದ ಪ್ರಧಾನಿ ನರೇಂದ್ರ ಮೋದಿ, ಬಲವಾಗಿ ಹಿಂತಿರುಗಿ, ನಾವೆಲ್ಲರೂ ಕೂಡ ನಿಮಗಾಗಿ ಬೇರೂರಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಒಂದು ರೀತಿ ಇದು ಭಾರತಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಂದು ನಡಿಬೇಕಾಗಿದ್ದಂತಹ 50 kg ತೂಕ ವಿಭಾಗದ ಕುಸ್ತಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ನಿನ್ನೆ ಕ್ಯೂಬಾದ ಗುಜ್ಮನ್ ಲೋಪೆಜ್ ಅವರನ್ನ 5-0 ಅಂತರದಿಂದ ಮಣಿಸಿ ಫೈನಲ್ ಪ್ರವೇಶಿಸಿದ್ದಂತಹ ಭಾರತದ ವಿನೇಶ್ ಫೋಗಟ್ ಈಗ ಸ್ಪರ್ಧೆಯಿಂದ ಅನರ್ಹಗೊಂಡಿದ್ದಾರೆ. ಹೀಗಾಗಿ ಭಾರತೀಯರಿಗೆ ಇದು ಬಹುದೊಡ್ಡ ಶಾಕ್ ಆಗಿದೆ. ಕಾರಣ ಅವರು 100 ಗ್ರಾಂ ಹೆಚ್ಚು ತೂಕ ಇದ್ದಾರೆ ಅಂತ. ಸದ್ಯ ಈಗ ವಿನೇಶ್ ಫೋಗಟ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಅವರು ವರ್ಕೌಟ್ ಅನ್ನ ಮಾಡಿದ್ರಂತೆ. ಹೀಗಾಗಿ ಡಿಹೈಡ್ರೇಷನ್ ನಿಂದಾಗಿ ಬಳಲ್ತಾ ಇದ್ದಾರೆ ಕುಸ್ತಿಪಟು ವಿನೇಶ್ ಫೋಗಟ್. ಒಲಿಂಪಿಕ್ಸ್ ಫೈನಲ್ ನಿಂದ ವಿನೇಶ್ ಫೋಗಟ್ರನ್ನ ಅಮಾನತುಗೊಳಿಸಲಾಯಿತು. ಆ ಬೆನ್ನಲ್ಲೇ ಅವರು ಮನನೊಂದಿದ್ದಾರೆ. ಯಾರಿಗೆ ಆಗ್ಲಿ, ನಮಗೆ ಅಂದ್ರೆ ಭಾರತೀಯರಿಗೆ ಇಷ್ಟೊಂದು ಆಘಾತವಾಗಿದೆ, ಇನ್ನು ಆಕೆಗೆ ಹೇಗಾಗಿರ್ಬೇಡ ಅನ್ನೋದು ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗುತ್ತೆ. ಸೊ ಈಗ ಒಂದು ಕಡೆ ಅವರಿಗೆ ತಾಳಲಾರದಂತಹ ನೋವು, ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ತೂಕವನ್ನ ಕಡಿಮೆ ಮಾಡಿಕೊಳ್ಳೇಬೇಕು ಅಂತ ರಾತ್ರಿ ಇಡೀ ಅವರು ವರ್ಕೌಟ್ ಅನ್ನ ಮಾಡಿದ್ರಂತೆ. ಸೈಕ್ಲಿಂಗು, ವಾಕಿಂಗು, ಜಾಗಿಂಗ್ ಎಲ್ಲ ಮಾಡಿದ್ರು. ಆದರೂ ಕೂಡ ಅವರ 100 ಗ್ರಾಂ ತೂಕ ಇದೆಯಲ್ಲ ಅದು ಕಡಿಮೆ ಆಗಲಿಲ್ಲ. ಬಟ್ ಈಗ ಡಿಹೈಡ್ರೇಷನ್ ನಿಂದಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ನಿಗದಿತ ತೂಕಕ್ಕಿಂತ 100 ಗ್ರಾಂ ಅವರು ಹೆಚ್ಚಾಗಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಫೈನಲ್ ನಿಂದ ಅನರ್ಹಗೊಳಿಸಲಾಗಿದೆ. ಚಿನ್ನದ ನಿರೀಕ್ಷೆಯಲ್ಲಿದ್ದ ವಿನೇಶ್ ಫೋಗಟ್ ಈಗ ಅನರ್ಹರಾಗಿದ್ದಾರೆ. ಇನ್ನು ಇತ್ತ ತೀರ್ಪುಗಾರರ ವಿರುದ್ಧ ಭಾರತೀಯರು ಗಂಭೀರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೆಮಿಫೈನಲ್ನಲ್ಲಿ ಗುಜ್ಮನ್ ಲೋಪೆಜ್ ವಿರುದ್ಧ ನಿನ್ನೆ 5-0 ಅಂತರದಿಂದ ಗೆದ್ದು ಬೀಗಿದ್ರು. ಇನ್ನು ಇವತ್ತು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಸೊ ಹೀಗಾಗಿ ಭಾರತ ಮತ್ತೊಂದು ಪದಕವನ್ನ ಪಡೆದುಕೊಳ್ಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ರು. ಬಟ್ ಚಿನ್ನ ಗೆಲ್ಲುವ ಫೋಗಟ್ ಕನಸು ಕೇವಲ ಅವರೊಬ್ಬರದ್ದೇ ಅಲ್ಲ, ಇಡೀ ಭಾರತೀಯರ ಕನಸಾಗಿತ್ತು. ಆ ಕನಸು ಈಗ ನುಚ್ಚು ನೂರಾಗೋಯ್ತು ಅಂತಾನೆ ಹೇಳಬಹುದು. 100 ಗ್ರಾಂ ತೂಕ ಹೆಚ್ಚಾಗಿದ್ದಂತಹ ಕಾರಣ ಅವರನ್ನ ಈಗ ಫೈನಲ್ನಿಂದ ಅಮಾನತುಗೊಳಿಸಲಾಗಿದೆ. ಭಾರತೀಯ ಒಲಿಂಪಿಕ್ಸ್ ಸಂಸ್ಥೆ ವಿನೇಶ್ ಫೋಗಟ್ ಅನರ್ಹತೆಯನ್ನ ಖಚಿತಪಡಿಸಿದೆ. ಈ ಸಂದರ್ಭದಲ್ಲಿ ವಿನೇಶ್, ನನಗೆ 1 ಗಂಟೆಗಳ ಕಾಲ ಅವಕಾಶವನ್ನ ಕೊಡಿ, ನಾನು 100 ಗ್ರಾಂ ಕಡಿಮೆ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಂಡ್ರು ಕೂಡ ಒಲಿಂಪಿಕ್ಸ್ ಸಂಸ್ಥೆ ಅವಕಾಶವನ್ನ ಕೊಡ್ಲಿಲ್ವಂತೆ. ಹೀಗಾಗಿ ಈಗ ಒಲಿಂಪಿಕ್ಸ್ ಸಂಸ್ಥೆ ವಿರುದ್ಧ ಭಾರತೀಯರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ದಾರೆ. ಒಲಿಂಪಿಕ್ಸ್ ಫೈನಲ್ನಿಂದಾಗಿ ವಿನೇಶ್ ಫೋಗಟ್ ಅಮಾನತುರಾಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕುಸ್ತಿಪಟು ವಿನೇಶ್ ಫೋಗಟ್ ರವರ ಚಿಕ್ಕಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶವೇ ಚಿನ್ನದ ನಿರೀಕ್ಷೆಯಲ್ಲಿತ್ತು, ಅವಳನ್ನ ಮುಂದಿನ ಒಲಿಂಪಿಕ್ಸ್ಗೆ ಸಿದ್ಧಪಡಿಸುತ್ತೇನೆ ಅಂತ ಅವರ ಚಿಕ್ಕಪ್ಪ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಸ್ತಿಪಟು ವಿನೇಶ್ ಫೋಗಟ್ ಅವರ ಚಿಕ್ಕಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 50ರಿಂದ 100 ಗ್ರಾಂ ಅಧಿಕ ತೂಕ ಹೊಂದಿದ್ದಾರೆ. ಅಂದ್ರೆ 50ರಿಂದ 100 ಗ್ರಾಂ ಅವರು ಅಧಿಕ ತೂಕವನ್ನ ಹೊಂದಿದ್ರು. ಸೊ ಹೀಗಾಗಿ ಅವರನ್ನ ಏನು ಒಲಿಂಪಿಕ್ಸ್ ಫೈನಲ್ನಿಂದಾಗಿ ಹೊರಹಾಕಲಾಗಿದೆ, ಅಮಾನತುಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. पानी चीज का है कि 100 ग्राम का जो खुराक है क्या कुश्ती में ही जायज है?
जो रूल्स हैं क्या बना रखे, किस तरह बना रखे हैं। जो ये तो है, जो वजन छोटा बड़ा 50-100 ग्राम हो तो उसमें बस लड़ा देते हैं, लेकिन लड़ाया नहीं है तो ये क्या बता। फेडरेशन और सरकार से क्या उम्मीद रखते हैं? देखिए वो जो बात करेंगे बजरंग सब मिल करके विचार विमर्श करके बात करेंगे। तो देशवासियों के लिए कुछ कहना चाहेंगे? कहीं ना कहीं बस देशवासियों के लिए मैं यूँ कर दो भाई, निराश ना हो। एक दिन जो करेंगे मैं अगला 28 कॉलम पे, उसके लिए जो मैं संहिता को उसमें कुछ दिन दोबारा स्टार्ट करवा रहा हूँ। उसके भी जो पीछे ला के और बजरंग को बोले हमने भी करो कोशिश, और फिनिश भी जो आएगी उसके बाद में जो है 4 साल करने होते, मैं कहूँ बेटा 4 साल और करें। आप दोबारा तैयारी कराएंगे? हाँ बिल्कुल। Government is asking for a clarification from the government exactly what happened there. So the country would like to know about the government statement, what is happened to Vinish. Only 100 gram was... Yeah, details, we are getting reports that like that. Very sad moment for us. But we are very proud of her. Very proud of her. Country is proud of her. The Indian Olympic contingent will explore all possibilities of appeal and redressal, whichever is permitted as per as the protocols of the Olympic movement. But it's rather unfortunate if she is disqualified. ಎಸ್, ಇದಿಷ್ಟು ಅವರ ಚಿಕ್ಕಪ್ಪ ಹಾಗೆ ರಾಜಕೀಯ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕುಸ್ತಿಪಟು 50ರಿಂದ 100 ಗ್ರಾಂ ಅಧಿಕ ತೂಕವನ್ನು ಹೊಂದಿದ್ರೆ ಸಾಮಾನ್ಯವಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಅವರ ಚಿಕ್ಕಪ್ಪ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ವಿನೇಶ್ ಫೋಗಟ್ ರವರು 100 ಗ್ರಾಂ ಅಲ್ಲ 100 ಗ್ರಾಂಗಿಂತ ಹೆಚ್ಚು ತೂಕವನ್ನು ಹೊಂದಿದ್ದಾರೆ ಅನ್ನೋದು ಒಲಿಂಪಿಕ್ಸ್ ಸಂಸ್ಥೆಯ ಮಾತಾಗಿದೆ. ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಇಡೀ ಭಾರತೀಯರು ಇವತ್ತು ನಮ್ಮ ದೇಶಕ್ಕೆ ಒಂದು ಚಿನ್ನದ ಪದಕ ಬರುತ್ತೆ ಅಂತ ಕನಸನ್ನ ಕಟ್ಕೊಂಡಿದ್ರು. ಆ ಕನಸಿಗೆ ತಣ್ಣೀರೆರಚಲಾಗಿದೆ ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ ಈಗ ವಿನೇಶ್ ಫೋಗಟ್ ರವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾಕಂದ್ರೆ ಅವರು ಹೇಗಾದ್ರೂ ಮಾಡಿ ನಾನು ತೂಕವನ್ನ ಕಡಿಮೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ರಾತ್ರಿ ಇಡೀ ವರ್ಕೌಟ್ ಅನ್ನ ಮಾಡಿದ್ರು. ವಾಕಿಂಗು, ಜಾಗಿಂಗು, ಹಾಗೆ ಸೈಕ್ಲಿಂಗ್ ಎಲ್ಲವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ತೂಕ ಕಡಿಮೆ ಆಗಿರ್ಲಿಲ್ಲ. ಈಗ ಡಿಹೈಡ್ರೇಷನ್ ನಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ ಅನ್ನೋದರ ಕುರಿತಾಗಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಒಂದು ರೀತಿ ಇಡೀ ದೇಶದ ಜನರ ಖುಷಿ ಒಂದೇ ಕ್ಷಣದಲ್ಲಿ ಮಾಯ ಆಗೋಯ್ತು ಅಂತಾನೆ ಹೇಳಬಹುದು. ಇನ್ನೇನು ಇವತ್ತು ನೈಟ್ ಪಂದ್ಯ ಇತ್ತು, ಸೊ ಪಂದ್ಯದಲ್ಲಿ ಗೆದ್ದು ಬಿಗೆ ಬೀಗ್ತಾರೆ ಅಂತ ಆಸೆಯನ್ನ ಇಟ್ಕೊಂಡಿದ್ರು ಭಾರತೀಯರೆಲ್ಲರೂ ಕೂಡ. ಅವರು ಕೂಡ ಚಿನ್ನದ ಪದಕವನ್ನ ಗೆಲ್ಲುವಂತಹ ಆಸೆಯಲ್ಲಿದ್ರು. ಬಟ್ ಆ ಆಸೆ ಈಗ ನುಚ್ಚು ನೂರಾಗೋಯ್ತು. ಎಸ್, ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್. ಇಡೀ ದೇಶದ ಜನರ ಆಸೆ ನಿಜಕ್ಕೂ ಕೂಡ ನುಚ್ಚು ನೂರಾಗೋಗಿದೆ. ಮತ್ತೊಂದು ಕಡೆ ಈಗ ವಿನೇಶ್ ಫೋಗಟ್ ರವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್. ಹೌದು, ಖಂಡಿತವಾಗಿಯೂ ಕೂಡ ಮಧು. ಇಡೀ ದೇಶ ಇವತ್ತು ಒಲಿಂಪಿಕ್ಸ್ ನಲ್ಲಿ ಭಾರತ ಒಂದು ಚಿನ್ನದ ಪದಕವನ್ನ ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಅತೀವವಾದಂತಹ ವಿಶ್ವಾಸ ಭರವಸೆಯಲ್ಲಿತ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಪಂದ್ಯಗಳಲ್ಲಿ ವಿನೇಶ್ ಫೋಗಟ್ ತೋರಿದಂತಹ ಆ ಒಂದು ಪ್ರದರ್ಶನ ಏನಿದೆ, ನಿಜಕ್ಕೂ ಕೂಡ ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಫೋಗಟ್ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾರೆ ಅನ್ನುವಂತಹ ಅತೀವವಾದ ವಿಶ್ವಾಸ ಭರವಸೆಯನ್ನ ಮೂಡಿಸಿತ್ತು. ಆದ್ರೆ ಆ ವಿಶ್ವಾಸಕ್ಕೆ ಇದೀಗ ಒಂದು ದೊಡ್ಡ ಮಟ್ಟದ ನಿರಾಶೆ ಅಥವಾ ಆಘಾತ ಆಗಿದೆ ಅಂತಲೇ ಹೇಳ್ಬಹುದು. ಕೇವಲ 50 ಕೆಜಿಗಿಂತಲೂ ಹೆಚ್ಚುವರಿಯಾಗಿ 100 ಗ್ರಾಂ ದೇಹದ ತೂಕ ಇದೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಅವರು ಸ್ಪರ್ಧೆಯಿಂದಲೇ ಹೊರಬಿದ್ದಿದ್ದಾರೆ. ಫೈನಲ್ ನಲ್ಲಿ ಹಣಾಹಣಿ ನಡೆಸಬೇಕಿತ್ತು. ಇವತ್ತು ಸಂಜೆ ಅಮೆರಿಕದ ಸ್ಪರ್ಧೆಯ ಜೊತೆಗೆ ಅವರು ಫೈನಲ್ ನಲ್ಲಿ ಚಿನ್ನಕ್ಕಾಗಿ ಸೆಣಸಾಡಬೇಕಾಗಿತ್ತು. ಆದ್ರೆ ಅದಕ್ಕೂ ಮುನ್ನ ನಡೆಸಿದಂತಹ ಒಂದು ತೂಕ ಪರೀಕ್ಷೆಯಲ್ಲಿ ಅವರ ದೇಹದ ತೂಕ 100 ಗ್ರಾಂ ಹೆಚ್ಚುವರಿಯಾಗಿದೆ. ಈ ಒಂದು 50 ಕೆಜಿ ವಿಭಾಗದ ಒಂದು ಕುಸ್ತಿ ಪಂದ್ಯದಲ್ಲಿ 100 ಗ್ರಾಂ ಹೆಚ್ಚುವರಿಯಾಗಿ ತೂಗ್ತಾ ಇದ್ದಾರೆ ಅನ್ನುವಂತಹ ಕಾರಣ ನೀಡಿ ಇದೀಗ ಅಲ್ಲಿನ ಒಲಿಂಪಿಕ್ಸ್ ಏನು ಕೂಟ ಇದೆ ಅವರನ್ನ ಸ್ಪರ್ಧೆಯಿಂದಲೇ ಹೊರಗೆ ಹಾಕಿರುವಂತದ್ದು ವಿನೇಶ್ ಫೋಗಟ್ ಸೇರಿದಂತೆ ಇಡೀ ದೇಶಕ್ಕೆ ದೊಡ್ಡ ಮಟ್ಟದ ಆಘಾತಕ್ಕೆ ಕಾರಣವಾಗಿದೆ. ಹಾಗೆಯೇ ಭಾರತೀಯರು ಜೊತೆಗೆ ಕ್ರೀಡಾ ಪ್ರೇಮಿಗಳು ಈ ಒಂದು ನಡೆಗೆ ತೀವ್ರವಾದಂತಹ ಆಕ್ಷೇಪ ಹಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ
ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರಾಜಕೀಯ ನಾಯಕರೆಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಬೇಸರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿನೇಶ್ ರವರ ಪರವಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್, ನೀವು ಭಾರತದ ಹೆಮ್ಮೆ ಮತ್ತು ಭಾರತೀಯರಿಗೂ ಕೂಡ ಸ್ಫೂರ್ತಿ. ಬಲವಾಗಿ ಹಿಂತಿರುಗಿ, ನಾವೆಲ್ಲರೂ ಕೂಡ ನಿಮಗಾಗಿ ಬೇರೂರಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಾಗೆ ಅವರ ಚಿಕ್ಕಪ್ಪ ಕೂಡ ಹೇಳಿದ್ದಾರೆ, ಅವಳನ್ನ ಮುಂದಿನ ಒಲಿಂಪಿಕ್ಸ್ಗೆ ನಾನು ಸಿದ್ಧಪಡಿಸ್ತೇನೆ ಅಂತ ಅವರು ಕೂಡ ಬಲವಾಗಿ ಹೇಳ್ತಾರೆ. ಸೊ ಈ ಮೂಲಕ ಎಲ್ಲರೂ ಕೂಡ ಒಂದು ರೀತಿ ಏನು ಬೇಸರವಾಗಿದೆಯಲ್ಲ ಅದನ್ನ ಬದಿಗಿಟ್ಟು ಮುಂದಿನ ಒಲಿಂಪಿಕ್ಸ್ ಏನು ಕನಸುಗಳನ್ನ ಕಾಣಬೇಕಷ್ಟೇ ಅಂತಾನೆ ಹೇಳಬಹುದು. ಯಾಕಂದ್ರೆ ಈಗ ಡಿಕ್ಲೇರ್ ಆಗೋಗಿದೆ, ಒಲಿಂಪಿಕ್ಸ್ ಸಂಸ್ಥೆ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಭಾರತೀಯ ಆಯೋಗ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಬಟ್ ಇವತ್ತು ರಾತ್ರಿನೇ ಮ್ಯಾಚ್ ಇರೋದು. ಇಷ್ಟರಲ್ಲಿ ಏನಾದರೂ ಆಗುತ್ತಾ ಅಥವಾ ಇಲ್ವಾ ಅನ್ನೋದರ ಕುರಿತಾಗಿ ಕೂಡ ಏನು ಕ್ಲೂ ಕೂಡ ಇಲ್ಲ. ಕಾದು ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಇಂಡಿಯನ್ ರೆಸ್ಲಿಂಗ್ ಟೆಕ್ನಿಕಲ್ ಕೋಚ್ ಆಗಿರುವಂತಹ ವಿನೋದ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ? ಅಂದ್ರೆ 100 ಗ್ರಾಮ್ ಹೆಚ್ಚು ತೂಕ ಇದ್ರೆ ಆ ಸ್ಪರ್ಧೆಯಿಂದನೇ ಅಮಾನತು ಮಾಡಿಸ್ಬಿಡ್ತಾರಾ ಅಂತ? ಹೌದು ಮೇಡಮ್. ಓಕೆ. ಅಂದ್ರೆ 100 ಗ್ರಾಮ್ಗೆ ಅವಕಾಶ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ಲ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್. ಹಾಗಿದ್ರೆ ಈಗ ಇಡೀ ಭಾರತೀಯರ ಕನಸು ಏನು ಅಂತ ಅಂದ್ರೆ ನುಚ್ಚುನೂರು ಆಗೋಯ್ತಲ್ಲ, ಚಿನ್ನ ಗೆದ್ದೇ ಗೆಲ್ತಾರೆ ವಿನೇಶ್ ಅವರು ಅಂತ ಎಲ್ಲರೂ ಕೂಡ ಖುಷಿಯಾಗಿದ್ರು. 100% ಇವತ್ತು ಎಸ್ಪೆಷಲಿ ಅದು ರೆಸ್ಲಿಂಗ್ ಫ್ಯಾಮಿಲಿ, ಏನ್ ರೆಸ್ಲಿಂಗ್ ಫ್ರೆಟರ್ನಿಟಿಗಿದೆ, ತುಂಬಲಾರದಂತಹ ನಷ್ಟ ಇದು. ನಿಜ ನಿಜ. ಇವತ್ತು ಬಹಳ ಅಗಾಧಕರವಾದಂತ ವಿಚಾರ ಭಾರತ ದೇಶಕ್ಕೆ ಮೇಡಮ್. ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಲ್ಲ. ಬಟ್ ಏನಾಗಿದೆ, ಈ ಒಲಿಂಪಿಕ್ ಅನ್ನೋದು ಎಲ್ಲಾ ಕ್ರೀಡಾಪಟುಗಳ ಒಂದು ಡ್ರೀಮ್, ಒಂದು ಕನಸಿದು. ಹೋಗಿ ಅಲ್ಲಿ ಮೆಡಲ್ ಮಾಡ್ಬೇಕು, ಒಲಿಂಪಿಕ್ ನಲ್ಲಿ ನಾನು ಪದಕ ಪಡೆದ್ಮೇಲೆ ನನ್ನ ಜೀವನದಲ್ಲಿ ಅದು ಹೆಸರಾಗಿ ಹಿಸ್ಟ್ರಿಯಾಗಿ ಉಳಿಯುತ್ತೆ ಅನ್ನೋದು. ಬಟ್ ಆ ನಿಟ್ಟಿನಲ್ಲಿ ಎಲ್ಲೋ ಈಗ ಅವರು 1 ಗಂಟೆ ಕಾಲಾವಕಾಶವನ್ನು ಕೂಡ ಕೇಳಿದ್ರು. ಇನ್ನು ನೈಟ್ ಇರೋದು ಈ ಪಂದ್ಯ ಅಲ್ವಾ? ಆ 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಿದ್ರೆ ಮೇ ಬಿ ಭಾರತೀಯರ ಕನಸು ನನಸಾಗ್ತಾ ಇತ್ತೇನೋ. ಯಾಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತ? ಮೇಡಮ್ ಇನ್ನೊಂದು ಹೇಳ, ಇದೆಲ್ಲವೂ ಸಹ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಏನಿದೆ, ವರ್ಲ್ಡ್ ಬಾಡಿ, ಅದು ಒಲಿಂಪಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಟ್ಕೊಂಡಿರುತ್ತೆ. ಆಸ್ ಪರ್ ದಿ ಕಾಂಪಿಟೇಷನ್ ಡೈರೆಕ್ಟರ್ ಎಲ್ಲಾ ಇನ್ಸ್ಟ್ರಕ್ಷನ್ ದೇ ಆರ್ ಆಲ್ ಪ್ರಿಪೇರ್ಡ್. ಯಾರು ಸಹ ಇದನ್ನ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಾಗಲ್ಲ. ಇದು 2 ಡೇ ಫಾರ್ಮೆಟ್ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಮೇಡಮ್. 2 ಡೇ ಫಾರ್ಮೆಟ್ ಅಂದ್ರೆ 2 ದಿನಗಳ. ಫಸ್ಟ್ ಇವರು ಆನ್ ದ ಡೇ ಆಫ್ ಕಾಂಪಿಟೇಷನ್ ವೇಯಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಅದಾದ ನಂತರ 3 ರೌಂಡ್ಗಳು, ಕ್ವಾಲಿಫೈ, ಪ್ರೀ ಕ್ವಾಲಿಫೈ, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್, ಈ 4 ಹಂತಗಳಲ್ಲಿ ನಡೆಯುತ್ತೆ ಮೇಡಮ್. ಈ 4 ಹಂತಗಳಲ್ಲಿ ನಡೆದ ಮೇಲೆ ಈ ಫಸ್ಟ್ ಯಾರು ಫೈನಲ್ ಹಂತಕ್ಕೆ ಕ್ವಾಲಿಫೈ ಆಗ್ತಾರೆ ಅವರು ನೆಕ್ಸ್ಟ್ ಡೇ ನಡೆಯುವಂತ ಫೈನಲ್ ಗಿಂತ ಮುಂಚೆ ತಮ್ಮ ದೇಹ ತೂಕವನ್ನ ಕೊಡಬೇಕಾಗಿರುವಂತದ್ದು ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ನ ನಿಯಮ. ಅಂದ್ರೆ ಈಗ ಸೆಮಿಫೈನಲ್ ಪಂದ್ಯ ನಿನ್ನೆ ನಡೆದಿತ್ತಲ್ಲ ಸರ್, ನಿನ್ನೆ ವಿನೇಶ್ ಅವರ ತೂಕ ಮಾಡಿರ್ಲಿಲ್ವಾ? ಚೆಕ್ ಮಾಡಿರ್ಲಿಲ್ವಾ? ಫಸ್ಟ್ ಅವ್ರು ಕಾಂಪಿಟೇಷನ್ ಗೆ ಎಂಟ್ರಿ ಆಗೋದೇ ಫಸ್ಟ್ ವೇಯಿಂಗ್ ಆದ್ಮೇಲೆ ಫಸ್ಟ್ ಕ್ವಾರ್ಟರ್ ಫೈನಲ್, ಫಸ್ಟ್ ಕ್ವಾಲಿಫೈ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ. ಮ್ಯಾಮ್ ಸೊ ಹೀಗಾಗಿ ಇನ್ನೇನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ಮುಕ್ತಾಯ ಆಗಿದೆ ಮೇಡಮ್ ಅಷ್ಟೇ. ಎಸ್ ಎಸ್. ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋದು ಕುರಿತಾಗಿ ನಮಗೆ ಮಾಹಿತಿ ಇದೆ ಸರ್. ನಿಮ್ಗೇನಾದ್ರೂ ಗೊತ್ತಿದೆಯಾ ಮೇಡಮ್? ಇದಕ್ಕಿಂತ ದೊಡ್ಡ ಆಘಾತ, ಅದರಿಂದ ಆ ನಿಜವಾದ ಕ್ರೀಡಾಪಟು ಹೊರಗೆ ಬರೋದು ಬಹಳ ಕಷ್ಟ ಆಗತ್ತೆ ಮೇಡಮ್. ಬಿಕಾಸ್ ಆ ಹೆಣ್ಮಗು 12 ವರ್ಷಗಳ ಕಾಲ ಸತತ ತಪಸ್ಸಿನ ಪ್ರತಿಫಲವಾಗಿ ಇವತ್ತು ಏನಪ್ಪಾ ಅಂತಂದ್ರೆ ಇದ್ ಮಾಡಿದೆ. ಬಟ್ ಏನು ಮಾಡಕ್ಕಾಗಲ್ಲ, ಇವತ್ತು ವಿಧಿ ಈ ರೀತಿ ಬರ್ದಿದೆ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಮೇಡಮ್. ಸರ್ ಈಗ ಇಲ್ಲಿ ವಿನೇಶ್ ಅವರ ತಪ್ಪು ಕೂಡ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಬಿಕಾಸ್ ಅವರು ಕೂಡ ತೂಕದ ಮೇಲೆ ಗಮನ ಹರಿಸಬೇಕು. ಹೌದು ಮೇಡಮ್, ಹೌದು. 100% ಅದು ಎಲ್ಲಾ ಕ್ರೀಡಾಪಟುಗಳ ಜವಾಬ್ದಾರಿ ಮೇಡಮ್. ಏನಕ್ಕೆ ಅಂದ್ರೆ ನಾವು ಒಂದು ದೇಶವನ್ನ ರೆಪ್ರೆಸೆಂಟ್ ಮಾಡಿ ನಾನು ಇಂತ ಒಂದು ದೊಡ್ಡ
ಪೋಡಿಯಂನ ನಾನು ಶೇರ್ ಮಾಡ್ತಾ ಇದೀವಿ ಅಂದಾಗ ಜವಾಬ್ದಾರಿ ಕೂಡ ಬಹಳ ಪ್ರಬಲವಾಗತ್ತಲ್ಲ ಮೇಡಮ್. ಸರಿ, ಇವತ್ತು ಹಾಗಿದ್ರೆ ಫೈನಲ್ ಪಂದ್ಯದಲ್ಲಿ ಯಾರ್ಯಾರು ಆಡ್ತಾರೆ ಅಂತ, ಯಾಕಂದ್ರೆ ಈಗ ಸೆಮಿಫೈನಲ್ ಲೂಸರ್ ಯಾರು ಸೆಮಿಫೈನಲ್ ಲೂಸರ್ ಇದಾರಲ್ಲ ದೇ ಪ್ಲೇ ಫೈನಲ್. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಈಗ ಯಾವ ಚಾನ್ಸಸ್ಸು ಕೂಡ ಮತ್ತೊಂದು ಚಾನ್ಸ್ ಸಿಗುತ್ತೇನೋ ಅಂತ ಇಡೀ ಭಾರತೀಯರು ಎದುರು ನೋಡ್ತಾ ಇದ್ರು. ಯಾಕಂದರೆ ರಾತ್ರಿ ಇರೋ ಪಂದ್ಯಕ್ಕಾಗಿ ಚಾನ್ಸ್ ಕೊಡಬಹುದೇನೋ ಅಂತ ನೋಡ್ತಾ ಇದ್ರು. ಬಟ್ ಈಗ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ. ಅವರು ಈಗಾಗಲೇ ಆಸ್ಪತ್ರೆಗೂ ಕೂಡ ಸೇರಿದ್ದಾರೆ. ಏನು ಎಲ್ಲ ನಿಯಮಗಳ ಪ್ರಕಾರ, ಏನು ಒಲಿಂಪಿಕ್ಸ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಆ ನಿಯಮಗಳ ಪ್ರಕಾರ ಕಾಲಾವಕಾಶವನ್ನು ಕೂಡ ನೀಡೋದಕ್ಕೂ ಆಗೋದಿಲ್ಲ ಅಂತ ಈಗಷ್ಟೇ ಏನು ಇಂಡಿಯನ್ ರೆಸ್ಲಿಂಗ್ ಟೆಕ್ನಿಕಲ್ ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಬಟ್ ನೆಕ್ಸ್ಟ್ ಟೈಮ್ ಅಷ್ಟೇ ನೋಡಬೇಕು, ಮುಂದಿನ ವರ್ಷವಾದರೂ ನಮ್ಮ ಭಾರತಕ್ಕೆ ಚಿನ್ನದ ಪದಕ ಬರುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಮತ್ತೆ ಕನಸನ್ನು ಕಾಣಬೇಕಾಗಿದೆ. ನಿಜಕ್ಕೂ ಕೂಡ ಇದು ಬಹಳ ಬಹಳ ಬೇಸರದ ಸಂಗತಿ ಅಂತಲೇ ಹೇಳಬಹುದು. ಕೇವಲ ಇದು ವಿನೇಶ್ ಫೋಗಟ್ರವರಿಗೆ ಎದುರಾಗಿರುವಂತಹ ಬಿಗ್ ಶಾಕ್, ಆಘಾತ ಅಷ್ಟೇ ಅಲ್ಲ, ಇಡೀ ಭಾರತೀಯರಿಗೇನೆ ಒಂದು ರೀತಿ ಬಿಗ್ ಶಾಕ್ ಅಂತಲೇ ಹೇಳಬಹುದು. ಇದರಲ್ಲಿ ಅವ್ರ ತಪ್ಪಿಲ್ವಾ? ಅವ್ರ ತಪ್ಪು ಕೂಡ ಇದೆ. ಒಬ್ಬ ಪ್ಲೇಯರ್ ಆಗಿದ್ರೆ ಅವರು ಬ್ಯಾಲೆನ್ಸಿಂಗ್ ಆಗಿರಬೇಕಾಗುತ್ತೆ, ಅವರ ತೂಕದ ಕಡೆ ಅವರು ಗಮನವನ್ನು ಹರಿಸಬೇಕಾಗುತ್ತೆ. ಇದು 50 kg ತೂಕ ವಿಭಾಗ ಅಂದಾಗ ನನ್ನ ಸಾಮರ್ಥ್ಯ ಎಷ್ಟಿದೆ, ನಾನು 50 kgಗೇನೆ ಆಡಬಹುದಾ ಅಥವಾ ಅದ್ರ ಮೇಲೆ ಇರುವಂತಹ 52, 55 kgಗೆ ಆಡಬಹುದಾ ಅನ್ನೋದನ್ನು ಕೂಡ ಒಬ್ಬ ಪ್ಲೇಯರ್ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಸೆಮಿಫೈನಲ್ನಲ್ಲಿ 5-0 ಅಂತರದಿಂದ ಗೆದ್ದಿದ್ದಂತಹ ವಿನೇಶ್ ರವರು ಇವತ್ತು ಅಬ್ಬರಿಸಿಬಿಡ್ತಾರೆ ಅಂತ ಎಲ್ಲರೂ ಕೂಡ ಸಾಕಷ್ಟು ಕನಸುಗಳನ್ನು ಕಂಡುಕೊಂಡಿದ್ರು. ಬಟ್ ಕೇವಲ 100ರಿಂದ 150 ಗ್ರಾಮ್, ಅದು ಗ್ರಾಮು, ಆ ಹೆಚ್ಚಿನ ತೂಕದಿಂದಾಗಿ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಈ ಕುರಿತಾಗಿ ಒಲಿಂಪಿಕ್ಸ್ ಸಂಸ್ಥೆ ಕೂಡ ಅಧಿಕೃತವಾಗಿ ತಿಳಿಸಿರುವಂಥದ್ದು. ಇವತ್ತು ಮಧ್ಯಾಹ್ನ 12:45ಕ್ಕೆ ಅವರ ತೂಕವನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.